ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಲೋನ್ ಕ್ಯಾಲ್ಕುಲೇಟರ್ ಎಂಬ ಒಂದು ಆಪ್ ಅನ್ನು ಬಿಲ್ಡ್ ಮಾಡ್ತಿದ್ದೇವೆ. ಸೊ ಈ ಆಪ್ ಬಿಲ್ಡ್ ಮಾಡೋದ್ರಲ್ಲಿ ನೀವು ನಿಮ್ಮ ಫೌಂಡೇಶನ್ಸ್, ಬೇಸಿಕ್ಸ್ ಹಾಗೂ ಡಾಮ್ ಅಲ್ಲಿ ಏನು ಕಲ್ತಿದ್ದೀರಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ. ಸೊ ಈ ಪರ್ಟಿಕ್ಯುಲರ್ ಸೆಕ್ಷನ್ ಅಲ್ಲಿ 3-4 ಪ್ರಾಜೆಕ್ಟ್ಸ್ ಇರುತ್ತೆ. ಸೊ ಎಲ್ಲ ಪ್ರಾಜೆಕ್ಟ್ಸ್ ನಿಮ್ಮ ಫೌಂಡೇಶನ್ಸ್ ಅನ್ನು ಸ್ಟ್ರಾಂಗ್ ಮಾಡ್ಲಿಕ್ಕೆ ಇರುವಂತಹ ಪ್ರಾಜೆಕ್ಟ್ಸ್. ಸೊ ಈ ಲೋನ್ ಕ್ಯಾಲ್ಕುಲೇಟರ್ ಪ್ರಾಜೆಕ್ಟ್ ಏನಂತ ನೋಡೋಣ. ಸೊ ತುಂಬಾ ಸಿಂಪಲ್ ಆಗಿರುವಂತಹ ಒಂದು ಅಪ್ಲಿಕೇಶನ್ಸ್. ಸೊ ನೀವು ಯಾವ್ದಕ್ಕೆ ಲೋನ್ ತಗೊಂಡಿದ್ದೀರಿ, ಆ ಲೋನ್ ತಕೊಂಡು ಎಷ್ಟು ಇಂಟ್ರೆಸ್ಟ್ ನೀವು ಆ ಲೋನಿಗೆ ಇದೆ, ಸೊ ಆ ಇಂಟ್ರೆಸ್ಟ್ ಮುಖಾಂತರ ನಿಮ್ಮ ಲೋನ್ ಇದು ಮಂತ್ಲಿ ಪೇಮೆಂಟ್ ಹಾಗೂ ಇಯರ್ಲಿ ಪೇಮೆಂಟ್ ಹಾಗೂ ಇಂಟ್ರೆಸ್ಟ್ ಅನ್ನು ಕ್ಯಾಲ್ಕುಲೇಟ್ ಮಾಡುವಂತಹ ಒಂದು ಅಪ್ಲಿಕೇಶನ್. ಸೊ ಥಿಂಕ್ ದಟ್ ನೀವು ಒಂದು 10,000 ಲೋನ್ ತಗೊಂಡಿದ್ರಿ, $10,000. ಓಕೆ, ಅದಾದ ನಂತರ ಅದಕ್ಕೊಂದು 8% ಇಂಟ್ರೆಸ್ಟ್ ಇದೆ. ಅದನ್ನು ನೀವು 3 years ಅಲ್ಲಿ ಕಟ್ಟಬೇಕು ಅಂತ ಇದ್ರೆ, ಸೊ ನಿಮ್ಗೆ ಔಟ್ಪುಟ್ ಹೀಗೆ ಬರುತ್ತೆ. ಮಂತ್ಲಿ ಪೇಮೆಂಟ್ ಇಷ್ಟು ಅಂತ ಬರುತ್ತೆ, $313 ಮಂತ್ಲಿ, $313 ಕಟ್ಟಬೇಕು. ಟೋಟಲ್ ಪೇಮೆಂಟ್ 11,281. 1,281 ಇಸ್ ಟೋಟಲ್ ಇಂಟ್ರೆಸ್ಟ್. ಟೋಟಲ್ ಪೇಮೆಂಟ್ ಗೆ ಇರುವಂತಹ ಇಂಟ್ರೆಸ್ಟ್ ವ್ಯಾಲ್ಯೂ 1,281. ನೀವು ತಗೊಂಡ ವ್ಯಾಲ್ಯೂ 10,000, ಕಟ್ಟಬೇಕಾದ ವ್ಯಾಲ್ಯೂ 11,281. 1,281 ಪ್ಲಸ್ ದಿಸ್ ವಿಲ್ ಗಿವ್ ಯು ದಿಸ್ ಅಮೌಂಟ್. ಓಕೆ, ಸೊ ಇದು ನಾವು ಕ್ಯಾಲ್ಕುಲೇಟ್ ಮಾಡುವಂತ ಅಪ್ಲಿಕೇಶನ್. ಇದರಲ್ಲಿ ನೀವು ನೋಡ್ಬೇಕಾದದ್ದು ಡಾಮ್ ಬಗ್ಗೆ, ಡಾಮ್ ಅನ್ನು ನಾವು ಹೇಗೆ ಯುಟಿಲೈಸ್ ಮಾಡಿದ್ದೇವೆ ಎಂಬುದಾಗಿ. ಇನಿಷಿಯಲಿ ಪೇಜ್ ಲೋಡ್ ಆಗುವಾಗ ನಿಮ್ಗೆ ಈ ಪರ್ಟಿಕ್ಯುಲರ್ ಕೆಳಗಿದ ರಿಸಲ್ಟ್ ಕಾಣಲ್ಲ. ಸೊ ಒನ್ಸ್ ಯು ಗಿವ್ ಅ ವ್ಯಾಲ್ಯೂ ಕೊಟ್ಟ ನಂತರ ನಿಮ್ಗೆ ಈ ಪರ್ಟಿಕ್ಯುಲರ್ ಇನ್ಸ್ಟೆನ್ಸ್ ಬರಬೇಕು. ಸೊ ಇದರಲ್ಲಿ ಕ್ಯಾಲ್ಕುಲೇಷನ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಲಿಕ್ಕೆ ಹೋಗಬೇಡಿ. ಇಟ್ ಶುಡ್ ಬಿ ಫೈನ್. ಯಾಕಂತ ಹೇಳಿದ್ರೆ ನಮ್ಗೆ ಅಷ್ಟೇನು ವಿ ಡೋಂಟ್ ಹ್ಯಾವ್ ದಟ್ ಮಚ್ ಕೆಪಬಿಲಿಟಿ. ಯಾಕಂತ ಹೇಳಿದ್ರೆ ನಾನು ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ದು ಗೂಗಲ್ ಅಲ್ಲಿ ನೋಡಿ. ಐ ಡೋಂಟ್ ಹ್ಯಾವ್ ವೆರಿ ಗುಡ್ ಮ್ಯಾಥಮೆಟಿಕಲ್ ಸ್ಕಿಲ್ಸ್, ಐ ಕ್ಯಾನ್ ಸೇ. ಸೊ ಏನಂತ ಹೇಳಿದ್ರೆ ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್ ವಾಟ್ ವಿ ಹ್ಯಾವ್ ಡನ್ ಅಂಡ್ ಟ್ರೈ ಬಿಲ್ಡಿಂಗ್ ದಟ್. ಓಕೆ, ಸೊ ವಿದೌಟ್ ಫರ್ದರ್ ಡು ನಾವು ಶುರು ಮಾಡೋಣ ಅಪ್ಲಿಕೇಶನ್ ಅನ್ನು ಬಿಲ್ಡ್ ಮಾಡ್ಲಿಕ್ಕೆ. ಸೊ ಎವ್ರಿ ನೌ ಅಂಡ್ ದೆನ್ ನಾವು ಈ ಪ್ರಾಜೆಕ್ಟ್ ಗೆ, ಐ ಮೀನ್ ಫಿನಿಶ್ಡ್ ಪ್ರಾಡಕ್ಟ್ ಗೆ ಬಂದು ನೋಡೋಣ ಹೇಗೆ ಆಗಿದೆ, ಹೇಗೆ ನಾವು ಮಾಡ್ತಿದ್ದೇವೆ, ನಮ್ಮ ಪ್ರೋಗ್ರೆಸ್ ಹೇಗಿದೆ ಕಂಪೇರ್ ಟು ದಿಸ್ ಪರ್ಟಿಕ್ಯುಲರ್ ಅಪ್ಲಿಕೇಶನ್. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪ್ಲೇನ್ ಸ್ಕೇಲ್ ಅಲ್ಲಿ ಸ್ಟಾರ್ಟ್ ಮಾಡ್ತಿದ್ದೇನೆ. ಸೊ ಪ್ಲೇನ್ ಸ್ಕೇಲ್ ಅಲ್ಲಿ ಸ್ಟಾರ್ಟ್ ಮಾಡ್ತಿರುವಾಗ we'll start with this loan calculator. bootstrap ಅನ್ನು ಯೂಸ್ ಮಾಡ್ತಿದ್ದೇನೆ. ಸೊ we'll go quick start, I think, documentation home ala. So we'll get the css bootstrap, copy that, come here, paste it here. cdn ಅನ್ನು ಪೇಸ್ಟ್ ಮಾಡಿದ್ವಿ. ಅದಾದ ನಂತರ ಬಾಡಿ ಕ್ಲಾಸ್ ಇಸ್ ಈಕ್ವಲ್ ಟು bg dark. ಇದು ನಿಮ್ಗೆ ಏನ್ ಬೇಕಾದ್ರೂ ಕೊಡ್ಬೋದು. ಇಟ್ಸ್ ಅ ಬೂಟ್ಸ್ಟ್ರಾಪ್ ಕ್ಲಾಸ್. ಯಾಕಂತ ಹೇಳಿದ್ರೆ ನಾವು ಅಪ್ಲಿಕೇಶನ್ ನೋಡಿದ್ರೆ ನಮ್ಮ ಬ್ಯಾಕ್ ಗ್ರೌಂಡ್ ಫುಲ್ ಬ್ಲಾಕ್ ಇದೆ. ಸೊ ಈ ಅಪ್ಲಿಕೇಶನ್ ನಾವು ಬಿಲ್ಡ್ ಮಾಡುವಂತ ಅಪ್ಲಿಕೇಶನ್. ಸೊ bg dark, ಸೇವ್, ನೋಡೋಣ, ರಿಫ್ರೆಶ್. ವಿ ಗಾಟ್ ಇಟ್, bg dark. ನಮಗೆ ಡಾರ್ಕ್ ಬ್ಯಾಕ್ ಗ್ರೌಂಡ್ ಸಿಕ್ಕಿತ್ತು. ಅದಾದ ನಂತರ ಬಾಡಿ ಒಳಗೆ ನಿಮಗೆ ಗೊತ್ತಿದೆ ಬೂಟ್ಸ್ಟ್ರಾಪ್ ಅಲ್ಲಿ ಬೇರೆ ಬೇರೆ ಕ್ಲಾಸಸ್ ಇದೆ. ಸೊ div ಕ್ಲಾಸ್ ಇಸ್ ಈಕ್ವಲ್ ಟು ಕಂಟೈನರ್. ಸೊ ಕಂಟೈನರ್ ಆದ ನಂತರ ವಾಟ್ ಎಲ್ಸ್ ಯು ಹ್ಯಾವ್, ರೋ ಇದೆ ಅಲ್ಲ. ಸೊ ನಾರ್ಮಲಿ ರೋ. ಅದಾದ ನಂತರ ವಿ ಹ್ಯಾವ್ ಅ ಕಾಲ್ md6. div class is equal to call md6. ಸೊ ಕಾಲ್ md6 mx auto. ನಮ್ಗೆ ಎಲ್ಲದನ್ನು ಸೆಂಟರ್ ಗೆ ಮಾಡಬೇಕು. ಸೊ ವಿ ಡು mx auto. ಅದಾದ ನಂತರ what else do we want? ಸೊ ಇದು ನಮ್ಮ ಲೇಔಟ್ ಅನ್ನು ಸೆಟ್ ಮಾಡಿ ಆಯ್ತು. ಲೇಔಟ್ ಅನ್ನು ಸೆಟ್ ಮಾಡಿದ ನಂತರ ನಮ್ಗೆ ಬೇಕಾದದ್ದು ಈ ಪರ್ಟಿಕ್ಯುಲರ್ ಕಾರ್ಡ್ ಬೇಕಿದೆ. ಸೊ ಬೂಟ್ಸ್ಟ್ರಾಪ್ ಕಾರ್ಡ್ ಯೂಸ್ ಮಾಡೋಣ. ಸೊ div class is equal to card body. ನಮಗೆ ಕಾರ್ಡ್ ಬಾಡಿ ಬೇಕು. ಸೊ ಎವ್ರಿಥಿಂಗ್ ಶುಡ್ ಬಿ ಸೆಂಟರ್. ಸೊ ಟೆಕ್ಸ್ಟ್ ಸೆಂಟರ್. ಅದಾದ್ಮೇಲೆ MT5. ಓಕೆ, ಅದು ನಮ್ಮ ಮೇನ್ ಕಾರ್ಡ್. ಅದಾದ ನಂತರ ಅದರಲ್ಲಿ H1 ಬೇಕಿದೆ. ಒಮ್ಮೆ ಸೇವ್ ಮಾಡಿ ನೋಡೋಣ ಏನ್ ಬರ್ತಾ ಇದೆ ಅಂತ. ಓಕೆ, ಕಾರ್ಡ್ ಬಂದಿದೆ. ನೆಕ್ಸ್ಟ್ ನಮ್ಗೆ ಬೇಕಾದದ್ದು, ಅದರೊಳಗೆ ಬೇಕಾದದ್ದು ಒಂದು H1. ಸೊ ಕಾರ್ಡ್ ಒಳಗೆ ನಮ್ಗೆ H1 ಬೇಕಿದೆ, ಲೋನ್ ಕ್ಯಾಲ್ಕುಲೇಟರ್. ಸೊ ಕ್ಲಾಸ್ ಇಸ್ ಈಕ್ವಲ್ ಟು ಹೆಡಿಂಗ್ ಡಿಸ್ಪ್ಲೇ 5 pb3, ಪ್ಯಾಡಿಂಗ್ ಬಾಟಮ್ 3. ಅದಾದ ನಂತರ ಅಲ್ಲಿ ಲೋನ್ ಕ್ಯಾಲ್ಕುಲೇಟರ್ ಸೇವ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ.
Okay, so we got this thing right. Next ನಮಗೆ ಬೇಕಾದದ್ದು ಫಾರ್ಮ್ ಬೇಕಾಗಿದೆ. So ಇದು ಒಳಗೆ ಲೋನ್ ಕ್ಯಾಲ್ಕುಲೇಟರ್ H1 ಆಗಿದೆ. H1 ಆದ ನಂತರ ನಮಗೆ ಬೇಕಾದದ್ದು ಫಾರ್ಮ್ ವಿಲ್ ಗಿವ್ ಅನ್ ID. ಫಾರ್ಮಿಗೆ ID ಕೊಡುವ. ಲೋನ್ ಫಾರ್ಮ್, ಎಸ್. ಸೊ ಫಾರ್ಮ್ ಒಳಗೆ ನಮಗೆ ಬೇಕಾದದ್ದು ಫಾರ್ಮ್ ಗ್ರೂಪ್. ಸೊ ನಾರ್ಮಲ್ ವಿ ಹ್ಯಾವ್ ದಟ್ ಅಲ್ಲ. ಸೊ div class is equal to ಫಾರ್ಮ್ ಗ್ರೂಪ್. ಎಲ್ಲ bootstrap ಕ್ಲಾಸ್. ನಿಮ್ಗೆ ಏನೋ ಡೌಟ್ ಇದ್ರೆ obviously you can go through it. ಅದಾದ ನಂತರ we have div class is equal to input group. ಅದಾದ ನಂತರ div class div class is equal to input group prepend. Again div. ಇದ್ರಲ್ಲಿ ತುಂಬಾ divs ಇದೆ, so don't get baffled. Input group text. ಇದು ನಮಗೆ ಬೇಕಾದ ಟೆಕ್ಸ್ಟ್ ಬರಿಬಹುದು. ಸೊ ನಮಗೆ ಬೇಕಾದದ್ದು ಫಸ್ಟ್ ಡಾಲರ್ ಎಂಬ ಸೈನ್. ಸೊ ಯಾಕಂತ ಹೇಳಿದ್ರೆ ನಾವು ಇದನ್ನು ಬಿಲ್ಡ್ ಮಾಡ್ತಿದ್ದೇವೆ. ಓಕೆ, ಡಾಲರ್ ಎಂಬ ಸೈನ್ ಇನ್ಪುಟ್ ಪ್ರಿಪೆಂಡ್ ಆಯಿತು. ಸೊ ನೆಕ್ಸ್ಟ್ ವಿಲ್ ಬಿ ಇನ್ಪುಟ್ ಟ್ಯಾಗ್ ಬೇಕು. ಸೊ ಇನ್ಪುಟ್ ಟೈಪ್ ಇಸ್ ಈಕ್ವಲ್ ಟು ನಂಬರ್. ಇನ್ಪುಟ್ ಟೈಪ್ ಇಸ್ ಈಕ್ವಲ್ ಟು ನಂಬರ್. ಪ್ಲೇಸ್ ಹೋಲ್ಡರ್ ಇಸ್ ಈಕ್ವಲ್ ಟು ಲೋನ್ ಅಮೌಂಟ್ ಎಂಬ ಪ್ಲೇಸ್ ಹೋಲ್ಡರ್. ಅದಾದ ನಂತರ ID is equal to loan underscore amount. Okay, ID, placeholder, type. I think that should be it ಅಲ್ಲ. Yeah, that should be it. So save ಮಾಡಿ. Just ನೋಡಿದ್ರೆ okay. So somewhere something is missing. Okay, form control ಎಂಬ ಕ್ಲಾಸ್ ಕೊಡಬೇಕು. So class is equal to form control. Save it now and now check. Yes, so we got it right. ಈಗ ನಮಗೆ ಕರೆಕ್ಟ್ ಆದ ಎಕ್ಸಾಕ್ಟ್ ಆದಂತಹ ವ್ಯಾಲ್ಯೂ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಈಸ್ ನಥಿಂಗ್, ಜಸ್ಟ್ ಕಾಪಿ ಪೇಸ್ಟ್. ಸೊ ಕಾಪಿ ನಮಗೆ ಮೂರು ಫೀಲ್ಡ್ ಬೇಕಿದೆ. ಸೊ ಎರಡನೇ ಫೀಲ್ಡ್ ನೋಡೋದಿದ್ರೆ ಸೊ ವಿ ಹ್ಯಾವ್ ದಿಸ್. ನೆಕ್ಸ್ಟ್ ಇದು ಪರ್ಸೆಂಟೇಜ್ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ವ್ಯಾಲ್ಯೂ. ಸೊ ಫಾರ್ಮ್ ಗ್ರೂಪ್ ಇದು ಪರ್ಸೆಂಟೇಜ್ ಅಲ್ಲಿ ಇರುತ್ತೆ ಅಫ್ಕೋರ್ಸ್. ಇಂಟ್ರೆಸ್ಟ್, ಲೋನ್ ಅಮೌಂಟ್ ಅಲ್ಲ, ಇಲ್ಲಿ interest, ID value also to be interest. Save, go, good. ನಾವು ಬಿಲ್ಡ್ ಮಾಡ್ತಾ ಇದ್ದೇವೆ ಅದನ್ನು. ಸೊ ನೆಕ್ಸ್ಟ್ ವ್ಯಾಲ್ಯೂ ಏನಂತ ಹೇಳಿದ್ರೆ ನೆಕ್ಸ್ಟ್ ವ್ಯಾಲ್ಯೂ ನೀವು ಇಲ್ಲಿ ನೋಡಿದ್ರೆ ಇದರಲ್ಲಿ ನಿಮ್ಮ ಪ್ರಿಪೆಂಡ್ ವ್ಯಾಲ್ಯೂ ಇಲ್ಲ. ಸೊ ಯು ಹ್ಯಾವ್ ಅ ಸಿಂಗಲ್ ಫಾರ್ಮ್ ಮಾತ್ರ ಇದೆ. ಅದನ್ನು ಯು ಹ್ಯಾವ್ ಟು ಬಿಲ್ಡ್. ಸೊ div class is equal to form group, copy and paste it here. ಅದಾದ ನಂತರ ನಿಮ್ಮ ಇನ್ಪುಟ್ ಟ್ಯಾಗ್ ಮಾತ್ರ ಬೇಕು. Copy and paste it here. So input type is equal to number, placeholder is equal to years to pay, ID will be years, and form control. Save. Yes, good. So we are doing great progress, guys. Come on. So this is our div. After this we want a button. ನಮ್ಗೊಂದು ಬಟನ್ ಬೇಕಿದೆ. ಸೊ ಅದಕ್ಕೂ div class is equal to probably I can say form group, right? So form group ಎಂಬ ಒಂದು ಕ್ಲಾಸ್ ಇದೆ. ಸೊ ಕ್ಲಾಸ್ ಒಳಗೆ ನಾವು ಬಟನ್ ಅನ್ನು ಹಾಕ್ತಿದ್ದೇವೆ. ಸೊ ಬಟನ್ ಯು ಆಲ್ ನೋ ಇನ್ಪುಟ್ ಟೈಪ್ ಇಸ್ ಈಕ್ವಲ್ ಟು ಬಟನ್ and class is equal to btn dark, btn block, button. Okay, next ಆಯ್ತು value is equal to calculate. Okay, save. Yes, we got the button. So
that's it for the button part. Next ಏನಂತ ಹೇಳಿದ್ರೆ ನಮ್ಮ ಫಾರ್ಮ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ನಮಗೆ ಬೇಕಾದದ್ದು ದ ಬಿಲೋ ಸೆಕ್ಷನ್. ಆ ಲೋಡರ್ ಅನ್ನು ನಾನು ಮತ್ತೆ ಹಾಕ್ತೇನೆ. ಸೊ ವಿಲ್ ಕೀಪ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್ ಹೋಲ್ಡರ್. ಸೊ ನೆಕ್ಸ್ಟ್ ಏನ್ ಬೇಕು ಅಂತ ಹೇಳಿದ್ರೆ ಫಾರ್ಮ್ ಫಾರ್ಮ್ ಆದ ಮೇಲೆ ಅಲ್ಲ, ಫಾರ್ಮ್ ಆಗೋಕ್ಕಿಂತ ಮುಂಚೆನೆ. ಸೊ ಫಾರ್ಮ್ ಆದ ನಂತರ ಸೊ ವಿ ವಾಂಟ್ ಸಮಥಿಂಗ್ ರಿಸಲ್ಟ್. ಈ ರಿಸಲ್ಟ್ ಸೆಕ್ಷನ್ ಅನ್ನು ಮಾಡೋಣ. ಈ ಪರ್ಟಿಕ್ಯುಲರ್ ರಿಸಲ್ಟ್ ಸೆಕ್ಷನ್ ಅನ್ನು ಮಾಡೋಣ. ಸೊ div, start with the div id is equal to results. ಇದು ಬೇಕಾಗ್ತದೆ ನಮಗೆ ಮತ್ತೆ. and then class is equal to pt4 ಮೇಲಿಂದ ಸ್ವಲ್ಪ ಕೆಳಗೆ ಬರ್ಲಿಕ್ಕೆ. ಅದಾದ ನಂತರ ಇಲ್ಲೊಂದು h5 ಅನ್ನು ಕೊಡುವಂತದ್ದು ರಿಸಲ್ಟ್ಸ್, ಕರೆಕ್ಟ್ ಅಲ್ಲ? ರಿಸಲ್ಟ್ಸ್. ಸೊ ಸೇವ್ ಮಾಡಿದ ನಂತರ ನೋಡ್ಬಿಟ್ಟು ಓಕೆ. ನಮ್ಗೆ ಇಲ್ಲಿ ಬೇಕಾದದ್ದು ಏನು ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ 3 ಎಲಿಮೆಂಟ್ಸ್ ಬೇಕು, 3 ಫಾರ್ಮ್ ಬೇಕು. ಸೊ ಆ 3 ಫಾರ್ಮ್ ಅನ್ನು ನಾವಿಲ್ಲಿ ಕಾಪಿ ಪೇಸ್ಟ್ ಮಾಡೋಣ. ಮಂತ್ಲಿ ಪೇಮೆಂಟ್, ಟೋಟಲ್ ಇಂಟ್ರೆಸ್ಟ್ ಎಂಬುದಾಗಿ 3 ಫಾರ್ಮ್ ಅನ್ನು ಮಾಡ್ತಿದ್ದೇವೆ. ಸೊ ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಈ ಇದ್ರೊಳಗೆ ಸೊ ಪುನಃ ನಾವು div class is equal to ಹೋಮ್ ಗ್ರೂಪ್ ಎಂಬ ಕ್ಲಾಸ್ ಯೂಸ್ ಮಾಡಿ. ಸೊ div class is equal to form group. ಸೊ ನಮ್ಗೆ ಇದನ್ನು ಕಾಪಿ ಪೇಸ್ಟ್ ಮಾಡಬಹುದು. ಕಾಪಿ ಪೇಸ್ಟ್ ಹೇಗೆ ಬರುತ್ತೆ ಅಂತ ನೋಡೋಣ. ಗ್ರೇಟ್. ಆದ್ರೆ ನಮ್ಗೆ ಈ ಪ್ರಿಪೆಂಡ್ ವ್ಯಾಲ್ಯೂ ಬೇಡ. ನಿಮ್ಗೆ ನೋಡಿದಾಗೆ ಪ್ರಿಪೆಂಡ್ ವ್ಯಾಲ್ಯೂ ಬೇಡ, ಪ್ಲಸ್ ಇದು ಡಿಸೇಬಲ್ ಆಗಿರ್ಬೇಕು, ಫಾರ್ಮ್ ಡಿಸೇಬಲ್ ಆಗಿರ್ಬೇಕು. ಸೊ ಅದನ್ನು ನಾವು ಮಾಡ್ತಿದ್ದೇವೆ, ಫಾರ್ಮ್ ಡಿಸೇಬಲ್ ಆಗಿರ್ಬೇಕು. ಸೊ ಇಲ್ಲಿ ಒಂದು ಟ್ಯಾಗ್ ಬರೀರಿ, ಡಿಸೇಬಲ್ಡ್ ಎಂಬ ಒಂದು ಟ್ಯಾಗ್ ಬರೀರಿ. ಸೇವ್ ಮಾಡ್ಕೊಳ್ಳಿ, ಸೇವ್ ಮಾಡಿ ನೋಡಿ, ಡಿಸೇಬಲ್ ಆಗಿದೆ. ಪ್ಲಸ್ ನಮ್ಗೆ ಪರ್ಸೆಂಟೇಜ್ ಸೈನ್ ಬೇಡ, ಆ ಪರ್ಸೆಂಟೇಜ್ ಸೈನ್ ಬೇಕು. ಅಲ್ಲಿ ನಾವೆಂತ ಬರೀಬೇಕು, ಮಂತ್ಲಿ ಪೇಮೆಂಟ್ prepend interest number placeholder will be equal to monthly payment. placeholder ಬೇಕು ಅಂತ ಇಲ್ಲ, ಡೈರೆಕ್ಟ್ ನೀವು ವ್ಯಾಲ್ಯೂ ಕೊಡುವಂತದ್ದು. ಸೊ id monthly payment. okay, so save, check now. amazing ಮಾಡಿದೆ. ಸೊ ನೆಕ್ಸ್ಟ್ ಅದೇ ತರ 2 ಫಾರ್ಮ್ ಅನ್ನು ಮಾಡಿದ್ರಾಯ್ತು. ಸೊ ಕಾಪಿ ದಿಸ್, ಕರೆಕ್ಟ್, paste that here, ಸೇವ್ ಮಾಡಿ ಬರುತ್ತೆ ಅಂತ ನೋಡಿ. absolutely fine. ಸೊ ಫಾರ್ಮ್ ಕಂಟ್ರೋಲ್ ಮಂತ್ಲಿ ಪೇಮೆಂಟ್, ಇಲ್ಲಿ ಏನು ಬೇಕಿದೆ ನಮಗೆ ಟೋಟಲ್ ಅಮೌಂಟ್ ಅಲ್ಲ, ಟೋಟಲ್ ಅಮೌಂಟ್ ಟು ಬಿ ಪೇಡ್. ಸೊ ಇಲ್ಲಿ id ನೀವು ಮಂತ್ಲಿ ಟೋಟಲ್ ಅಮೌಂಟ್, ಅದೇ ತರ ಸೇವ್, copy again guys, get it done here. total interest, total amount, total interest ಅಲ್ಲ, total interest. so total interest disabled, save. yes, exactly, we are getting this. ಸೊ ನಾವು ಇದನ್ನು ಹೈಡ್ ಮಾಡುವಂತದ್ದು ಜಾವಾ ಸ್ಕ್ರಿಪ್ಟ್ ಅಲ್ಲೇ ಮಾಡೋಣ. ಸೊ ಕ್ಯಾಲ್ಕುಲೇಟ್ ಕ್ಲಿಕ್ ಆಗುವಾಗ ಮಾತ್ರ ಇದು ನಮ್ಗೆ ತೋರಿಸಬೇಕು. ಪೇಜ್ ಲೋಡ್ ಆಗುವಾಗ ಇದನ್ನು ಹೈಡ್ ಮಾಡ್ಲಿಕ್ಕೆ ಸ್ಟೈಲ್ ಅಲ್ಲೂ ಮಾಡಬಹುದು, ಅದೇ ತರ ನಿಮ್ಮ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಕೂಡ ಇದನ್ನು ಮಾಡಬಹುದು. ಸೊ ಆ ಪರ್ಟಿಕ್ಯುಲರ್ ಸೆಕ್ಷನ್ ಅನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ನಾವು ನಮ್ಮ UI ಅನ್ನು ಬಿಲ್ಡ್ ಮಾಡಿ ಆಯ್ತು, ನಮಗೆ ಬೇಕಾದ ರೀತಿಯಲ್ಲಿ we have built that UI. so next what we are trying to do is implementing this in JavaScript. okay, so till then stay safe.